ಬಾಯಲ್ಲಿಟ್ಟರೆ ಕರಗೆ ಹೋಗೋ ಥರ ರುಚಿಕರ ಪೇಡ ಮಾಡೋಣ ಬನ್ನಿ. ಇವತ್ತು ಹಾಲಿನ ಪುಡಿ ಬಳಸ್ಕೊಂಡು ಮಾಡಿರೋದು ತುಂಬ ಸುಲಭವಾಗಿ ರುಚಿಕರವಾಗಿ ಮಾಡ್ಕೊಳ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಬಾಂಡೆನಲ್ಲಿ 2 ಕಪ್ಪು ಹಾಲಿನ ಪುಡಿಯನ್ನು ತಗೊಳ್ಬೇಕು. ಜೊತೆಗೆ 1 ಚಮಚ ಬರ್ತಿ ತುಪ್ಪನ ಹಾಕಿ ಸಣ್ಣ ಉರಿಯಲ್ಲಿ ಅಥವಾ ಲೋ ಮೀಡಿಯಮ್ ಫ್ಲೇಮಲ್ಲಿ ಕೈ ಬಿಡದೆ ಹೀಗೆ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಒಂದು ಸ್ವಲ್ಪ ಅಲ್ಲಲ್ಲಿ ಮುದ್ದೆ ಥರ ಇರೋದೆಲ್ಲ ಹೋಗಿ ಉದುರುದ್ರಾಗಿ ಚೆನ್ನಾಗಾಗುತ್ತೆ. ಸ್ವಲ್ಪ ಲೈಟಾಗಿ ಬಣ್ಣನೂ ಬದಲಾಗುತ್ತೆ. ಅಷ್ಟಾಗುವಾಗ 1 ಕಪ್ಪು ಹಾಲನ್ನು ಹಾಕಿ ಪುನಃ ಈ ರೀತಿ ಮಗ್ಚೋದನ್ನು ಮುಂದುವರಿಸಬೇಕು. 1 ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಗಂಟಾಗುತ್ತೆ ಅಂತೇನು ನೀವು ಯೋಚನೆ ಮಾಡೋದು ಬೇಡ. ನಾವು ಹುರಿದಿರ್ತೀವಲ್ಲ, ಹಾಗಾಗಿ ಗಂಟಾಗೋದಿಲ್ಲ. ಆದ್ರೂ ಮತ್ತೆ ಹೀಗೆ ಮಗ್ಚೋಷ್ಟೊತ್ತಿಗೆ ಸರಿಯಾಗುತ್ತೆ. ಇಷ್ಟು ಗಟ್ಟಿ ಆದಮೇಲೆ 1/4 ಕಪ್ಪು ಸಕ್ಕರೆ ಮತ್ತು 1 ಚಮಚ ಬರ್ತಿ ತುಪ್ಪನ ಹಾಕಿ ಮಗ್ಚೋದನ್ನು ಮುಂದುವರಿಸಬೇಕು. ಈ ರೀತಿ 1/4 ಕಪ್ ಸಕ್ಕರೆ ಹಾಕಿದ್ರೆ ತುಂಬ ಹದವಾಗಿ ಸಿಹಿ ಇರುತ್ತೆ. ನಿಮಗೆ ಸ್ವಲ್ಪ ಚೆನ್ನಾಗಿ ಸಿಹಿ ಇರಬೇಕು ಅಂದರೆ ಮತ್ತೂ 2 ಟೇಬಲ್ ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ್ಮೇಲೆ ಪುನಃ ಈ ರೀತಿ ಸ್ವಲ್ಪ ಮೆತ್ತಗಾಗುತ್ತೆ. ಪುನಃ ಗಟ್ಟಿಯಾಗೋವರೆಗೆ ಮಗ್ಚೋದನ್ನು ಮುಂದುವರಿಸಬೇಕು. ಕೈ ಬಿಡದೆ ಹೀಗೆ ಮಗ್ಚೋದು ತುಂಬ ಮುಖ್ಯ. ನಾನಿಲ್ಲಿ ಕೊನೆಗೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1-2 ಏಲಕ್ಕಿನ ಜಜ್ಕೊಂಡಿರೋದು. ಚೆನ್ನಾಗಿ ಈಗ ಈ ಪೇಡದ ಮಿಶ್ರಣ ಏನಿದೆ ಅಲ್ಲ, ತಳ ಎಲ್ಲ ಬಿಟ್ಟು ಬರೋಕ್ಕೆ ಶುರುವಾಗಬೇಕು. ಒಂದು ಮುದ್ದೆ ಥರ ಆಗಬೇಕು, ಅಲ್ಲಿವರೆಗೆ ಮಗ್ಚಬೇಕು. ಈ ಪೇಡ ನಾನ್ ಸ್ಟಿಕ್ಕು ಬಾಣಲೆನಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ನೀವು ಬೇರೆ ಬಾಣಲೆಲ್ಲೂ ಮಾಡ್ಬೋದು, ಆದರೆ ಆವಾಗ ಅಂಟದೇ ಇರೋ ಥರ ಇನ್ನೊಂದು 2-3 ಚಮಚವಾದಷ್ಟು ತುಪ್ಪನ ಹಾಕ್ಕೊಂಡು ಮಾಡಿದ್ರೆ ಆಯಿತು. ನೋಡಿ, ಈ ರೀತಿ ಮುದ್ದೆ ಆದಮೇಲೆ ಅದನ್ನು ತೆಗೆದಿಟ್ಟು ಬಿಸಿ ಸ್ವಲ್ಪ ಕಡಿಮೆ ಆದಮೇಲೆ ಈ ರೀತಿ ಚೆನ್ನಾಗಿ ಅದನ್ನು ನಾದ್ಕೊಳ್ಬೇಕು. ಚೆನ್ನಾಗಿ ಕಲಿಸ್ಬೇಕು. ಯಾಕಂದರೆ ಅಲ್ಲಲ್ಲಿ ಕೆಲವು ಕಡೆ ಸ್ವಲ್ಪ ಜಾಸ್ತಿ ಗಟ್ಟಿರುತ್ತೆ, ಕೆಲವು ಕಡೆ ಸ್ವಲ್ಪ ಮೆತ್ತಗಿರುತ್ತೆ. ಅದೆಲ್ಲ ಒಂದೇ ಸಮನಾಗಿ ಆಗೋವರೆಗೆ ಕಲಿಸ್ಕೊಳ್ಬೇಕಾಗತ್ತೆ. ಕಲಸಿ ಆದಮೇಲೆ ಪೇಡದ ಶೇಪು ಕೊಟ್ಟರೆ ಆಯಿತು. ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಹಾಗೆ ಮಾಡ್ಕೊಳ್ಳಿ. ಅಚ್ಚಲ್ಲಿ ಬೇಕಾದರೂ ಹಾಕಿ ಮಾಡ್ಬೋದು, ಅಥವಾ ನಾನು ಮಾಡಿರೋಂಗೆ ಬೇಕಾದರೂ ಮಾಡ್ಬೋದು. ಮೇಲಿಂದ ಈ ರೀತಿ ಡ್ರೈ ನಟ್ಸು ಅಥವಾ ಕೇಸರಿ ದಳ ಎಲ್ಲ ಬೇಕಾದರೆ ಇಟ್ಕೊಳ್ಬೋದು. ನಾನು ಪಿಸ್ತಾ ಚೂರು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಂಪೂರ್ಣ ಬಿಸಿ ಆರಿದ ಮೇಲೆ ಅಥವಾ ಒಂದು ಅರ್ಧ ದಿನ ಬಿಟ್ಟ ಮೇಲೆ ತುಂಬ ರುಚಿ ಅನಿಸುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.